ನನ್ನ ಹೆಸರು ಕೊರ್ಲಕುಂಟೆ ತಿಪ್ಪೇಸ್ವಾಮಿ, ಚಳ್ಳಕೆರೆ ತಾಲೂಕಿನವನು. ಪ್ರಸ್ತುತ ಸಮಾಜದ ಬದಲಾವಣೆ ವಿಚಾರ ನಿಮ್ಮೊಟ್ಟಿಗೆ ಮಾತನಾಡಬೇಕು ಅಂತ ಅನಿಸಿದಾಗ ನಮ್ಮ ಗ್ರಾಮೀಣ ಬದುಕು ಮತ್ತು ನಮ್ಮ ಬಾಲ್ಯದ ಬದುಕುಗಳು ಭಾಳಷ್ಟು ನಮಗೆ ನೆನಪಾಗ್ತವೆ. ಅವತ್ತಿನ ದಿನ ಮನೆತನಗಳಲ್ಲಿ ಬಡತನ ಭಾಳಷ್ಟು ಆಸೆ ಹೊತ್ತು ಮಲಗಿದ್ರೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ಲದೆ ಇರೋಂತಹ ಹಳ್ಳಿಯ ಜೀವನ ಸದಾ ನಮಗೆ ನೆನಪಾಗ್ತದೆ. ಯಾವುದಾದ್ರೂ ಊರಿಂದ ಸಾವಿನ ಸುದ್ದಿ ಕೇಳಿ ಬಂದರೆ, ಯಾರಾದರೂ ಚೆನ್ನಾಗಿಲ್ಲದೆ ಆಸ್ಪತ್ರೆ ವಿಚಾರ ಅಂತೇಳಿ ತಿಳಿದು ಬಂದಾಗ ನಮ್ಮ ಎತ್ತಂತ ತಂದೆ ತಾಯಿಗಳು ನಮ್ಮನ್ನು ಪಕ್ಕದ ಮನೆಗೆ ಬಿಟ್ಟು ದಿಢೀರ್ನೆ ಊರಿಗೆ ಹೋಗ್ತಾಯಿದ್ರು. ಆ ಪಕ್ಕದ ಮನೆಯಲ್ಲಿರ್ತಕ್ಕಂಥ ವಯೋವೃದ್ಧರು ಅವ್ರ ಮನೆಯಲ್ಲಿ ಮುದ್ದೆ ಆದ ತಕ್ಷಣವೇ ನಮ್ಮನ್ನು ನಂಬಿ ಈ ಮಕ್ಕಳನ್ನು ಬಿಟ್ಟೋಗಿದ್ದಾರೆ, ಮೊದಲು ಈ ಹುಡುಗರಿಗೆ ಊಟ ಕೊಡ್ರಿ ಅಂತ ಹೇಳುವಂಥ ಮಾತನ್ನು ನಾನು ಸದಾ ನೆನೆತೇನೆ. ಆ ಹಳ್ಳಿಯ ಸಂಸ್ಕೃತಿ ಮತ್ತು ಆ ಸಂಬಂಧಗಳನ್ನು ಇವತ್ತಿಗೂ ಕೂಡ ನೆನೆಸಿ ಮರುಕ ಆಗ್ತಾಯಿದೆ ನಮಗೆ. ಆದರೆ ಪ್ರಸ್ತುತ ಯುವ ಸಮುದಾಯ ಮತ್ತು ಬದಲಾಗುವಂಥ ಸಮಾಜದ ಒಳಗಡೆ ಎಲ್ಲೋ ಒಂದು ಕಡೆ ನಾವು ಇವತ್ತು ಚಂದ್ರಲೋಕದಲ್ಲಿ ಹೋಗಿ ಮನುಷ್ಯ ವಾಸ ಮಾಡುವುದಕ್ಕೆ ಒಂದಷ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ತಂತ್ರಜ್ಞಾನದಲ್ಲಿ ಬದುಕ್ತಾ ಇದ್ದೇವೆ ಅನ್ನುವಂತಹ ಈ ಪರಿಸ್ಥಿತಿ ಒಳಗಡೆ ಮೊದಲು ಮನುಷ್ಯರ ನಡುವಿನ ಸಂಬಂಧಗಳೇ ಭಾಳಷ್ಟು ಮನಸ್ಸಿಗೆ ನೋವನ್ನು ತರ್ತವೆ. ಎಲ್ಲಾದರೂ ಒಂದು ಕಡೆ 10 ಜನ ನಿಂತಿದ್ದಾರೆ ಅನ್ನೋದಾದರೆ ಅಲ್ಲಿ 12 ಮೊಬೈಲ್ ಇದ್ದಾವೆ ಅಂತಂದು ನಾವು ಹೇಳ್ಬೇಕಾಗ್ತದೆ. ಯಾಕಂದರೆ ಅಷ್ಟು ನಾವು ಆ ಮೊಬೈಲ್ಗಳಿಗೆ ನಮ್ಮ ಸಂಬಂಧಗಳನ್ನು ದೂರ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಜೊತೆಗೆ ಬಂದು ಸೇರಿರ್ತಕ್ಕಂಥ ಒಂದು ಶತ್ರುವಾಗಿ ನಮಗೆ ಮೊಬೈಲು ಪರಿಣಾಮ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಮೊಬೈಲೇ ಹಿಡಿದುಕೊಂಡು ಇಡೀ ಜಗತ್ತೇ ನನ್ನ ಜೊತೆಗಿದೆ ಅನ್ನೋ ರೀತಿಯಲ್ಲಿ ಒಬ್ಬಂಟಿಯಾಗೇ ಇರುವಂತಹ ಮನುಷ್ಯ ತಾನೇ ನಗುವುದು, ತಾನೇ ಒಂದಷ್ಟು ಒಬ್ಬನೆಯಾಗಿ ಮಾತನಾಡಿಕೊಳ್ಳುವುದು, ಈ ರೀತಿಯ ಒಂದಷ್ಟು ಮಾನಸಿಕ ಖಿನ್ನತೆ ಒಳಗಡೆ ಈ ಮೊಬೈಲಿನ ಬಳಕೆಯಲ್ಲಿ ಭಾಳಷ್ಟು ಸಣ್ಣ ಮನುಷ್ಯನಾಗಿ ಕುಬ್ಜನಾಗ್ತಾ ಇದ್ದಾನೆ. ಈ ದೊಡ್ಡ ಪ್ರಪಂಚದ ಒಳಗಡೆ ಅಪಾರವಾದಂಥ ಪ್ರೀತಿಸುವಂತಹ ಮನಸ್ಸುಗಳಿದ್ರೂ ಕೂಡ ಅವರೆಲ್ಲರನ್ನೂ ಕೂಡ ತೊರೆತು ಒಬ್ಬಂಟಿಗನಾಗಿ ಬದುಕುವುದಕ್ಕೆ ಮನುಷ್ಯ ತನಗೆ ತಾನೇ ಸಿದ್ಧತೆ ಮಾಡಿಕೊಳ್ತಾ ಇದ್ದಾನೆ. ಇಂತಹ ಸಂಬಂಧಗಳು ಬೆಳೀತಾ ಹೋಗ್ತಾ ಇರಬೇಕಾದಾಗ ನಮಗೆಲ್ಲೋ ಒಂದು ಕಡೆ ಆ ಗ್ರಾಮೀಣ ಸಂಬಂಧಗಳು, ಅವಿಭಕ್ತ ಕುಟುಂಬಗಳು, ಅಜ್ಜ ಅಜ್ಜಿ ಹೇಳಿದಂಥ ಕಥೆಗಳು ಅಂಥವೆಲ್ಲವೂ ಕೂಡ ಇವೇನು ನಾವು ಕಂಡಿದ್ದು, ನಾವು ಬದುಕಿನಲ್ಲಿ ಇವೆಲ್ಲವನ್ನೂ ಕೂಡ ಎದುರುಗೊಂಡಿದ್ದು ಕನಸ ಅಥವಾ ನನಸ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಮಕ್ಕಳನ್ನು ಭಾಳಷ್ಟು ಉದ್ಯೋಗದ ದೃಷ್ಟಿಯಿಂದ ಓದಿಸುವಂತಹ ಪೋಷಕರ ನಡುವೆ ನಾವೆಲ್ಲ ಒಂದು ಕಡೆ ಯೋಚನೆ ಮಾಡಬೇಕಾಗಿದೆ. ಒಂದು ಸಂಸ್ಕಾರ, ಸಂಸ್ಕೃತಿ ಸಮಾಜದಲ್ಲಿ ಬೆರೆಯುವಂಥದ್ದು ಹೇಗೆ, ಉದ್ಯೋಗ ಇಲ್ಲದಿದ್ರೂ ಕೂಡ ತನ್ನ ನೈತಿಕತೆಯಿಂದ, ತನ್ನ ಸ್ವಸಾಮರ್ಥ್ಯದಿಂದ ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳೋದು ಹೇಗೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುವಂತಹ ಜವಾಬ್ದಾರಿ ಪೋಷಕರಲ್ಲಿ ಬರಲಿ ಅಂತಂದು ಕೂಡ ಹೇಳ್ತಾ, ಹೀಗೆ ನಿಮ್ಮೊಟ್ಟಿಗೆ ಸುಮ್ಮನೆ ಒಂದಷ್ಟು ಸಂಬಂಧಗಳು ದಿನ ದಿನಕ್ಕೂ ಕೂಡ ನಮ್ಮನ್ನು ಕಾಡ್ತಕ್ಕಂಥ ವಿಚಾರದಲ್ಲಿ ಇದೂ ಒಂದು ಅನ್ನುವಂತಹ ಅನಿಸಿಕೆಯ ಜೊತೆಗೆ ನಿಮ್ಮೊಟ್ಟಿಗೆ ಮಾತನಾಡಿದ್ದೇನೆ. ಧನ್ಯವಾದಗಳು.